ಮನ ಮಾಡ್ಕೊಂಡಿದ್ದೆ, ಮಾಡಿದ್ದೀನಿ ಅದು. ಈಗ ಇವರೇನು ತರಾತುರಿಲಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರು ಮೊದಲೇ ರಿಯಲ್ ಎಸ್ಟೇಟ್ನ ಒಂದು ರೀತಿ ದೊರೆ ಅಂತ ಹೇಳ್ಬೇಕಾಯ್ತದೆ. ಯಾವ ರೀತಿ ರಿಯಲ್ ಎಸ್ಟೇಟ್ನಲ್ಲಿ ಸಂಪಾದನೆ ಮಾಡಬೇಕು ಅನ್ನೋದಕ್ಕೆ 3 ಎಕರೆ ಜಮೀನು 99ರಲ್ಲಿ ಅವ್ರ ತಂದೆ ಆಸ್ತಿ ಅಂತಕ್ಕಂಥದ್ದನ್ನು ಅಫಿಡವಿಟಲ್ಲಿ ತೋರಿಸ್ತಾರೆ ಎಲೆಕ್ಷನ್ ಕಮಿಷನ್ಗೆ. ಅವ್ರು ಅಫಿಡವಿಟ್ ಹಾಕಿದಾಗ ಚುನಾವಣೆಗೆ ನಿಂತಾಗ 1999. ನಂತರ 2018ರಲ್ಲಿ 1400 ಕೋಟಿ ಆಸ್ತಿ ಅಂತ ತೋರಿಸ್ತಾರೆ. 3 ಎಕರೆ ಜಮೀನಿರೋರು 1400 ಕೋಟಿ ಸಂಪಾದನೆ ಮಾಡಿದ್ದಿದೆಯಲ್ಲ. ಪಾಪ ಜನಕ್ಕೂ ಅದನ್ನು ಸ್ವಲ್ಪ ಟ್ರೈನ್ ಅಪ್ ಮಾಡಲಿ. ನಮ್ಮ ರೈತರು 2 ಎಕರೆ 1 ಎಕರೆ ಇಟ್ಕೊಂಡಿರೋರು ಹೆಂಗೆ ಶ್ರೀಮಂತರಾಗಬೇಕು ಅನ್ನೋದು ಸ್ವಲ್ಪ ಜನಕ್ಕೆ, ಈಗ ಅವ್ರ ಮುಖ್ಯಮಂತ್ರಿಗಳು ಬೇರೆ ಇದ್ದಾರೆ, ಜನಕ್ಕೆ ಆ ಕಾರ್ಯಕ್ರಮ ಕೊಡೋಕ್ಕೆ ನಂದೇನು ಅಭ್ಯಂತರ ಇಲ್ಲ. ಇಲ್ಲಿ ಪ್ರಶ್ನೆ, ನರೇಂದ್ರ ಮೋದಿಯವರು ಏನು ಬೆಂತಟ್ಟಿದ್ದಾರೆ ಅಂತ ಏನು ಹೇಳ್ಕೊಂಡವರಲ್ಲ, ಅವ್ರ ಹೆಸರು ತಂದಿದ್ದಾರೆ. ಈಗ ಕುಮಾರಸ್ವಾಮಿ ಏನು ಹೇಳೋದು, ನರೇಂದ್ರ ಮೋದಿಯವರು ನನಗೆ ಅಪ್ರಿಸಿಯೇಷನ್ ಮಾಡೋರೆ ಅಂತ. ಇಲ್ಲಿ ಪ್ರಶ್ನೆ, ನರೇಂದ್ರ ಮೋದಿಯವರು ಟೌನ್ಶಿಪ್ ಮಾಡಬೇಕು ಅಂತೇಳಿ ಆ ಮುಖ್ಯಮಂತ್ರಿಗಳಾಗಿ ಹೊರಟಿದ್ದು ಕೆಲವು ಭಾಗದಲ್ಲಿ ಭೂಕಂಪ ಆಗಿ ಅಲ್ಲಿ ಯಾವ ಬೆಳೆ ಬೆಳೀಲಿಕ್ಕಾಗಲ್ಲ, ಯಾವುದಕ್ಕೂ ಉಪಯೋಗ ಬರೋಲ್ಲ ಅಂತಕ್ಕಂಥ ಜಾಗವನ್ನು ಗುರುತಿಸ್ಕೊಂಡು ಅವ್ರು 14ರಲ್ಲಿ ಚುನಾವಣೆಗೆ ನಿಲ್ಲೋದಕ್ಕಿಂತ ಮುಂಚೆ ಕೆಲವು ಚಾನಲ್ ತೋರಿಸಿದಿರಿ ನೀವು. ಉದ್ದೇಶಗಳು ಒಳ್ಳೆಯ ಉದ್ದೇಶ.